ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಂಗೋಲಿ ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಏನಿದು ದೇವಿಯವ್ರ ಮನೆ ಅಲ್ವಲ್ಲ, ಯಾರ ಮನೆ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಹೌದು, ಇದು ನಮ್ಮ ಮನೆ ಅಲ್ಲ, ನಮ್ಮ ಅತ್ತೆಯವರ ತಮ್ಮನವ್ರ ಮನೆಯದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಡೆಕೋರೇಷನ್ಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ಗೃಹ ಪ್ರವೇಶದ ಹಿಂದಿನ ದಿನ ಸಣ್ಣದೆಲ್ಲ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀವಿ. ನಿದ್ದೆ ಮಾಡ್ತಿರೋರನ್ನ ಎಬ್ಬರಿಸಿದ್ರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ನೀವೇ ನೋಡಿ. Talk to me, numbers never lie, add it up, that's me. ಟೈಮು 12:30 ಆಗಿತ್ತು. ಸೊ ಇವರು ಮಲ್ಕೊಂಬಿಟ್ಟಿದ್ರು. ಅವ್ರನ್ನ ಎಬ್ಬರಿಸಿ ಕರ್ಕೊಂಡ್ಬಂದಿದ್ದು ರಂಗೋಲಿ ಹಾಕೋದಕ್ಕೆ. ಇವರು ನಿದ್ದೆ ಕಣ್ಣಲ್ಲಿ ಬಂದಾಗೆ ಅಂದ್ಕೊಂಡೆ ಏನೂ ಮಾಡ್ತಾರೆ ಅಂತ. ಸೊ ಹಾಗೆ ಮಾಡಿದ್ರು, ಸ್ವಲ್ಪ ನಿದ್ದೆ ಕಣ್ಣಲ್ಲಿ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಹಂಗೆ ಆ್ಯಡ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ನೀವು ಚೆನ್ನಾಗಿ ಹಾಕ್ತೀರಾ, ಬಂದು ನೀವೇ ಹಾಕಿ ಅಂತ ಹೇಳ್ತಿದ್ರು ಆಂಟಿ. ಇಲ್ಲ, ನಾನು ಬಾರ್ಡರ್ ಹಾಕ್ತೀನಿ ಅಂದ್ಬಿಟ್ಟು ಬಾರ್ಡರ್ ಹಾಕ್ಬಿಟ್ಟು ಕುತ್ಕೊಂಡಿದ್ದೆ. ನೀವು ಹಾಕ್ತೀರಿ, ನಾನು ಕಲರ್ಸ್ ಎತ್ಕೊಂಡ್ಬಂದು ಹಾಕ್ಕೊತೀನಿ ಅಂತಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರು ರಂಗೋಲಿ ಹಾಕ್ತಿದ್ರು. ನಾನು ಬಾರ್ಡ್ರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುತ್ಕೊಂಡಿದ್ದೆ. ಆಮೇಲೆ ರಂಗೋಲಿ ಪುಡಿನ ಎತ್ಕೊಬಂದು ಕಲರೆಲ್ಲ ಹಾಕ್ಕೊತಿದ್ದೆ. ಬಾರ್ಡರೆಲ್ಲ ಹಾಕ್ಬಿಟ್ಟು ಬಾರ್ಡರ್ಗೆ ಕಲರ್ ಮಾಡ್ತಿದ್ದೆ. ಸೊ ನೀವು ರಂಗೋಲಿ ಕಂಟಿನ್ಯೂ ಮಾಡ್ತೀರಿ, ನಾನು ಒಂದು ಕಲರ್ ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಾರ್ಡ್ರಿಗೆಲ್ಲ ಹಾಕ್ಬಿಟ್ಟು ಇಬ್ಬರು ಕೂಡ ಕುತ್ಕೊಂಡು ಕಲರ್ನ ಮಾಡ್ತಿದ್ವಿ. ಸೊ ಚಿಕ್ಕದಾಯಿತು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂತ ಅಂದ್ಕೊಂಡು ಸರಿ ಅಂತ ಮಾತಾಡಿಕೊಂಡು ಹಾಗೆ ರಂಗೋಲಿನ ಹಾಕ್ತಿದ್ವಿ. ನಾನು ಮತ್ತು ಆಂಟಿ ಇಬ್ಬರು ಕೂಡ ರಂಗೋಲಿ ಹಾಕ್ತಿದ್ವಿ. ನಮ್ಮ ಜೊತೆಗೆ ಕಂಪ್ನಿ ಕೊಡೋಕ್ಕೆ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆಯವರ ತಮ್ಮನ ಹೆಂಡತಿ ಇಬ್ಬರು ಕೂಡ ಇದ್ದರು. ಸರಿ ಅಂದ್ಬಿಟ್ಟು ನಾವು ಕೂಡ ರಂಗೋಲಿ ಫಿನಿಷ್ ಮಾಡಿದ್ವಿ. ಸರಿ ಏನೋ ಖಾಲಿ ಅನಿಸ್ತಿದೆ ಅಂತ ಅಂದರು. ಸರಿ ಆ ಕಡೆ ಈ ಕಡೆ ಸೈಡಲ್ಲಿ ನಾನು ಹಾಕ್ತೀನಿ ಅಂತಂದ್ಬಿಟ್ಟು ಆ ಕಡೆ ಸೈಡಲ್ಲಿ ಈ ಕಡೆ ಸೈಡಲ್ಲಿ ಕಮಲದ ಹೂವಿನ ಡಿಸೈನ್ನ ಬರೆದ್ವಿ. ಆದರೂ ಸೆಂಟ್ರಲ್ಲಿ ಏನೋ ರಂಗೋಲಿಗೇನೋ ಮಿಸ್ ಹಿಡಿತಿದೆ ಅಂತಿದ್ರು ಆಂಟಿ. ಸರಿ ಏನಾದರೂ ಟಚ್ ಕೊಡ್ತೀನಿ, ನಮಗಿದ ಕೊಡಿ, ಏನಾದರೂ ಡಿಸೈನ್ಸ್ ಮೆನ್ಷನ್ ಮಾಡಿ ಅಂತ ಹೇಳಿದೆ. ಸರಿ ಓಕೆ ಅಂದ್ಬಿಟ್ಟು ಚುಕ್ಕೆಗಳು ಇಡ್ತೀನಿ ಅಂತ ಅಂದರು. ಸರಿ ಆಯಿತು, ಚುಕ್ಕೆಗಳನ್ನು ಆ್ಯಡ್ ಮಾಡಿ ಅಂತ ಅಂದೆ. ನಾನು ಕೂಡ ಕಲರಿಂಗೆಲ್ಲ ಮಾಡಿಬಿಟ್ಟು ಹೋಗಿ ಸೈಡಲ್ಲಿ ಕುತ್ಕೊಂಡಿದ್ದೆ. ಸೊ ಈಗ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ವ, ಮನೆ ಯಾವ ಥರ ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಅಂತ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಆ್ಯಕ್ಚುಲಿ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತಿದ್ದೆ. ಸೊ ಹಾಗಾಗಿ ವಿಡಿಯೋನ ಆಕಾಶ್ ಮಾಡಿದ್ದಾನೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಸೊ ಇದು ಡೂಪ್ಲೆಕ್ಸ್ ಮನೆ. ಆ್ಯಕ್ಚುಲಿ ನಾವು ಇರೋದು ನಮ್ಮ ಅತ್ತೆಯವರ ಹುಟ್ಟದೂರಲ್ಲಿ. ಸೊ ಹಾಗಾಗಿ ನಮ್ಮ ಅತ್ತೆಯವರ ತಮ್ಮಂದಿರೆಲ್ಲರೂ ಕೂಡ ಇದೇ ಊರಲ್ಲಿದ್ದಾರೆ. ಸೊ ಪಕ್ಕದಲ್ಲೇ ಎಲ್ಲ ಮನೆಯೆಲ್ಲ ಕಟ್ಕೊಂಡು ಇಲ್ಲೇ ಇದ್ದಾರೆ. ಸೊ ನಾನು ಬಾಗಿಲಿಗೆ ರಂಗೋಲಿ ಹಾಕ್ತಿದ್ದೀನಿ. ಸೊ ಹೀಗೆ ಒಳಗಡೆ ಬಂದರೆ ಹಾಲು ಮತ್ತು ಕಿಚನ್ನು ಮತ್ತು ಪಕ್ಕದಲ್ಲಿ ಒಂದು ರೂಮ್ ಇದೆ ಮತ್ತು ದೇವ್ರ ಮನೆ ಇದೆ. ರೂಮ್ ಬಂದುಬಿಟ್ಟು ಅಂಗಡಿ ಮನೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ಇನ್ನೂ ಲೇಟಾಗಿ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇದು ಗ್ರೌಂಡ್ ಫ್ಲೋರು. ನೆಕ್ಸ್ಟ್ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿ ಇದೆ. ಸೊ ಸೆಕೆಂಡ್ ಫ್ಲೋರಲ್ಲೂ ಕೂಡ ಬಾಲ್ಕನಿ ಇದೆ. ಸೊ ಈಗ ಗ್ರೌಂಡ್ ಫ್ಲೋರ್ನ ಬಿಟ್ಟು ಫಸ್ಟ್ ಫ್ಲೋರ್ಗೆ ಬಂದರೆ ಇಲ್ಲಿ ಲೆಫ್ಟ್ ಸೈಡು ಒಂದು ರೂಮ್ ಇದೆ. ಈ ರೂಮಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ನನಗಂತೂ ಈ ದೇವರು ಏನು ದೇವರು ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ, ಅದು ಕೂಡ ರೂಮು. ಸೊ ಈ ಕಡೆ ಬಂದರೆ ಇದು ಬಾಲ್ಕನಿ. ಈಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಬಂದರೆ ಇಲ್ಲಿ ದೊಡ್ಡದಾದಂತಹ ಡೈನಿಂಗ್ ಏರಿಯಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಕೂಡ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲೇ ದೇವರನ್ನ ಕುಳಿಸಿದ್ದಾರೆ ಹೋಮ ಎಲ್ಲ ಮಾಡೋದಕ್ಕೆ. ಮತ್ತು ಇಲ್ಲಿ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಮತ್ತು ಒಂದು ರೂಮ್ ಇದೆ. ಸೊ ಇಲ್ಲಿ ಕೂಡ ಹೇಳಿದ್ನಲ್ಲ ಬಾಲ್ಕನಿ ಇದೆ, ಸೇಮ್ ಬಾಲ್ಕನಿ. ಸೊ ಈಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಹೋಗೋಣ. ನಿಮ್ಗೆ ಅನಿಸ್ತಿದೆ ಅಲ್ವಾ ಎಷ್ಟು ಫ್ಲೋರ್ ಇದೆ ಇನ್ನು ಅಂತ. ಎಸ್, ಈಗ ದಿಸ್ ಈಸ್ ಎ ಲಾಸ್ಟ್ ಫ್ಲೋರ್. ಏನಪ್ಪ ಅಂದರೆ ಈ ಫ್ಲೋರಲ್ಲಿ ಏನೂ ಇಲ್ಲ, ಬಿಕಾಸ್ ಇದು ಟೆರೆಸ್ಗೆ ಅಂತ. ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ, ಯಾಕಂತಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿದಾದ್ಮೇಲೆ
ಈಚೆ ಬಂದು ಕುತ್ಕೊಂಡಿದ್ವಿ. ಅಷ್ಟರಲ್ಲಿ ನಾನು ಅಪ್ಪ ಫೋಟೋ ತೊಗೊತಿದ್ರೆ ಬುಜ್ಜಿ ನೋಡಿ ಹೇಗೆ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ. ಅಷ್ಟರಲ್ಲಿ ಕ್ಯಾಟ್ರಿಂಗ್ ಅವ್ರು ಬಂದು ರೆಡಿ ಆಗ್ತಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಫೋಟೋಸ್ ಎಲ್ಲ ಹಿಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಈವ್ನಿಂಗ್ವರೆಗೂ ಅಲ್ಲೇ ಇದ್ಬಿಟ್ಟು ಆಮೇಲೆ ನಾವು ಕೂಡ ಮನೆಗೆ ಬಂದ್ವಿ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ಮನೆಗೆ ಕೂಡ ಎಲ್ಲ ಗೆಸ್ಟ್ ಎಲ್ಲ ಬರ್ತಿದ್ರು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.